ಸರ್, ಈ ಹಿಂದೆ DCC ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಸ್ವತಃ ರಮೇಶ್ ಕತ್ತಿ ಅವರು ಒಂದು ಮಾತು ಹೇಳಿದ್ರು. ನಮ್ಮ ಅಣ್ಣ ಸತ್ತ ಮೇಲೆ ರಮೇಶ್ ಜಾರಕಿಹೊಳಿ ಅವರೇ ನಮ್ಮನ್ನ ಮತ್ತೆ ಅವರೇ ನಮ್ಗೆ ಗುರುಗಳು, ಅವರ ಇದರಿಂದಲೇ ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಸ್ವತಃ ಅವರೇ ಸರ್ಕಿಟ್ ಹೌಸ್ ನಲ್ಲಿ ಹೇಳಿದ್ರು. ನಿಮ್ಮದು ಮತ್ತು ರಮೇಶ್ ಕತ್ತಿ ಅವ್ರ ನಡುವೆ ಸಂಬಂಧಗಳು ಬಹಳ ಚೆನ್ನಾಗೇ ಇದ್ವು. ಆ ಇಬ್ಬರ ನಡುವೆ ವೈಮನಸ್ಸು ಆಗ್ಲಿಕ್ಕೆ, ಭಿನ್ನಾಭಿಪ್ರಾಯ ಮೂಡ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು? ಇಲ್ಲ, ಕರೆಕ್ಟ್. ರಮೇಶ್ ಕತ್ತಿ ಅವ್ರು ಹೇಳಿದ್ ನಾವು ಒಪ್ಕೋತೀನಿ. ಯಾಕಂದ್ರೆ ಅವ್ರು ಅಂದಿದ್ರಲ್ಲ, ಯಾಕಂದ್ರೆ ಈ ಫ್ಯಾಮಿಲಿ, ಕತ್ತಿ ಫ್ಯಾಮಿಲಿ, ಜಾರಕಿಹೊಳಿ ಫ್ಯಾಮಿಲಿ ಕೂಡಿ ಚೆನ್ನಾಗಿ ಹೋಗೋಣ ಅಂತ ಅವ್ರದ್ದು ಆಸೆ ಇತ್ತು, ನಮ್ಮದು ಇತ್ತು. ನಮಗೇನು ವೈಯಕ್ತಿಕವಾಗಿ ನಮಗೂ ಅವ್ರಿಗೇನು ದ್ವೇಷ ಇರೋದಿಲ್ಲ. ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯ ವ್ಯತ್ಯಾಸ ಇರ್ಬೋದು. ಅವ್ರು ಹೇಳಿದಂಗೆ ರಮೇಶ್ ಜಾರಕಿಹೊಳಿ ನಂಗೆ ದೊಡ್ಡ ಅಣ್ಣ ಅಂತೇಳಿ ಎಲ್ಲ ಅಂದಿದ್ದು ನಿಜ ಇದೆ, ಗೊತ್ತೂ ಇದೆ. ನೀವು ಅಂದ್ರಲ್ಲ, ಅಂದ್ರೆ ವೈಮನಸ್ಸು ಯಾಕೆ ಬಂತು? ಯಾಕಂದ್ರೆ DCC ಬ್ಯಾಂಕ್ ಅಧ್ಯಕ್ಷ ಇಳಿದ ನಂತರ ನಮ್ಮ ಸಂಬಂಧ ಎಲ್ಲ ಚಂದ ಇದ್ದು. ನೀವು ಅಂದ್ರಲ್ಲ, ಈ ಥರ ಆಗಬಾರ್ದೈತೆ. ಇದೇನು ಹುಕ್ಕೇರಿ ತಾಲೂಕಿನ ಮಹಾಭಾರತ ನಡೆದಿಲ್ಲ, ಇದು ಆಗಬಾರ್ದು ಅಂತೇಳಿ ನಾನು ಭಾಳ ಪ್ರಯತ್ನ ಮಾಡ್ತೇನೆ. ಇದು ಯಾಕೆ ಅದನ್ನು ನಿಮ್ಮ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಜನತೆ ಹೇಳ್ತೇನೆ. ನಾನು ರಮೇಶ್ ಕತ್ತಿ ಅವ್ರಿಗೆ 3 ಜನಕ್ಕೆ ಹೇಳಿ ಕಳಿಸಿದೆ, ಈ ಅಂದರೆ ಚುನಾವಣೆ ಮಾಡೋದು ಬೇಡ. ಯಾಕಂದ್ರೆ ನಾವು ಗಟ್ಟಿಯಾಗಿರ್ತೀವಿ, ನೀವು ಗಟ್ಟಿಯಾಗಿರ್ತೀರಿ, ನಮಗೆ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮಧ್ಯದಲ್ಲಿ ಸಿಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ತ್ರಾಸ ಆಗ್ತೈತಿ. ಇದು ಬೇಡ. ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ನೀವು 10 ಸೀಟ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬಿಟ್ಕೊಡ್ರಿ, 5 ನೀವು ತೊಗೋರಿ, 2.5 ವರ್ಷ ಅವ್ರು ಚೇರ್ಮನ್ ಆಗಲಿ, 2.5 ವರ್ಷ ನೀವು ಚೇರ್ಮನ್ ಆಗೋಣ, ಸಮಾಧಾನಲೇ ಹೋಗೋನು. ಇದು ಬೇಡ ಅಂಥೇಳಿ ಇದಕ್ಕೆ 3 ಜನ ಅದಾರ ಸಾಕ್ಷಿರಿ. ಒಂದು ಮಾಂತೇಶ್ ಕೌಟ್ಗಿಮಠ ಅವ್ರು ಕಳಿಸಿನಿ, 2ನೇದು ನಮ್ಮ DCC ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷ ಕರೆನ್ ಅವ್ರು ಕಳಿಸಿದ್ದೆ, ಶ್ರೀಶೈಲ್ ವರ್ಜಿ ಅವರು ಹೋಗಿದ್ದಾರೆ, ಹೋಗಿ ಮಾತಾಡ್ರಿ ಅಂತೇಳಿ. ಇದನ್ನು ಬಿಟ್ಟು ನಮ್ಮ ಓಂ ದೇಸಾಯಿ ಅವರೆಲ್ಲ ಪ್ರಯತ್ನ ಮಾಡ್ರು. ನನಗಂದ್ರೆ ಈ ಚುನಾವಣೆ ಜಗಳ ಬೇಡ, ಯಾಕಂದ್ರೆ ಸುಮ್ಮನೆ ಸಮಾಧಾನಲೇ ಹೋಗಲಿ ಅಂತೇಳಿ ನಾನು ರಮೇಶ್ ಕತ್ತಿ ಅವ್ರಿಗೆ ಹೇಳಿ ಕಳಿಸಿದ್ದು. ನಿಮ್ಗೆ ಹೇಳ್ತೀನಿ, 5 ನೀವು ಇಟ್ಕೊಳ್ಳಿ, 10 ಅವ್ರು ಇಟ್ಕೊಳ್ಳಿ, ಚೇರ್ಮನ್ ಕಡೆಗೆ ಇನ್ನೊಂದು 1-2 ಸೀಟ್ ಸರ್ದಾರ್ದೇನೋ ಏನೋ ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಒಪ್ಪಿಸ್ತಿದ್ದೆ. ನಾನು ಅದನ್ನು ಹೇಳಿದೆ, ಆಫರು ನೀವು ಇದನ್ನು ಮಾಡ್ಕೊಂಡು ಮುಗಿಸೋಣ, ಬೇಕಾದ್ರೆ DCC ಬ್ಯಾಂಕ್ ನಿಮ್ಮ ಮಗನ ಬೇಕಾದ್ರೆ ಇಲ್ಲಿ ಅವಿರೋಧ ಆಯ್ಕೆ ಮಾಡೋಣ ಅಂದ್ರೆ ಅವಿರೋಧ ಆಯ್ಕೆಯಾಗಿ ಅವ್ರು DCC ಬ್ಯಾಂಕ್ ಹೋಗಲಿ, ಹುಕ್ಕೇರಿ ಸಹಕಾರ ಇರ್ತೈತಿ, ಇಡೀ ತಾಲೂಕು ಶಾಂತಿ ಇರ್ತೈತಿ. ಬ್ಯಾಡ ಅಂತೇಳಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ. ಯಾಕೋ ರಮೇಶ್ ಕತ್ತಿ ಅವ್ರು ಅಷ್ಟು ಸ್ಪಂದಿಸ್ತಿಲ್ಲ, ಅದಕ್ಕೆ ಸಂಬಂಧಗಳು ಕೆಟ್ಕೋತ ಹೋದ್ರು. ಒಂದು ಸಲ ಸಂಬಂಧ ಕೆಟ್ಟ ನಂತರ ಈಗ ನಾವು ಅನಿವಾರ್ಯವಾಗಿ ಚುನಾವಣೆಗೆ ಹೋಗಲೇಬೇಕಾದ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ನಾವು ಒಂದು ಗುಂಪು ಇರೋದ್ರಿಂದ ಅನಿವಾರ್ಯವಾಗಿ ಅದಕ್ಕೆ ಇದನ್ನು ತಪ್ಸಕ್ಕೆ ಭಾಳ ಪ್ರಯತ್ನ ಮಾಡಿದೆ. ತಪ್ಪದಿಲ್ಲ, ಅನಿವಾರ್ಯವಾಗಿ ಚುನಾವಣೆ ಬಂತು. ಈಗ ಚುನಾವಣೆ ಬಂದಾಗ ನಾವು ಒಂದು ಕಡೆ ನಿಲ್ಲಲೇಬೇಕಾಗುತ್ತೆ, ನಿಲ್ತೀವಿ, ಚುನಾವಣೆ ಮಾಡ್ತೀವಿ, ಜನರ ಆದೇಶ ಏನು ಕೊಡ್ತಾರೆ ಸ್ವೀಕಾರ ಮಾಡ್ತೀವಿ. ಸರ್, ಈಗ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತು ಅವ್ರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಇಷ್ಟು ಸೊಸೈಟಿ ಎಲೆಕ್ಷನ್ದಾಗ ಅವರು ಮುಂದಿನ ಪ್ಲಾನ್ ಇದೆ, ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮನೆತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ, ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಭಾಷಣದಲ್ಲಿ ಆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂಥದ್ದೇನಾದ್ರೂ ಪ್ಲಾನ್ ಇದೆಯಾ? ನೋಡಿ, ಖಂಡಿತವಾಗಿ ಆ ಥರ ಪ್ಲಾನ್ ಇಲ್ಲ. ನಾವು ಏನಿದ್ರು ಅಂದ್ರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ. ಸೊ ಅವ್ರು ಅನ್ಬೋದು. ಯಾಕಂದ್ರೆ ಈಗ ನೋಡ್ರಿ, ದೇವರ ಆಶೀರ್ವಾದ ಮನೆಯಲ್ಲಿ 3 ಜನ MLA ಇದ್ದೀವಿ, ಒಬ್ರು MLC ಅದಾರು, ಒಬ್ರು MP ಅದಾರು. ನಮ್ಗೆ ಇಷ್ಟ ಅಧಿಕಾರ ಸಾಕ, ಹೆಚ್ಚಿನ ಅಧಿಕಾರ ನಮಗೇನು ಬೇಕಾಗಿಲ್ಲ. ನಾವು ಹುಕ್ಕೇರಿ ತಾಲೂಕು ಹೋಗಿ ನಮ್ಮವ್ರನ್ನ MLA ಮಾಡುವಂಥ ನಮಗೇನು ಅಂಥ ಪರಿಸ್ಥಿತಿನೂ ಬಂದಿಲ್ಲ, ಬರೋದು ಬೇಡ. ನಮಗೆ ಯಾಕೆ ಮಾಡೋದು? ಯಾಕಂದ್ರೆ ಅಲ್ಲಿ ಯಾರು ಈಗ ನೋಡ್ರಿ, ಅಲ್ಲಿ BJP MLA ನಿಖಿಲ್ ಕತ್ತಿ ಅವ್ರದಾರೆ, ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ಕೆ ಹೋಗ್ತಾವೆ? ಅವರು BJP ಅವರು, ನಾವು BJP ಅವರು. ಅದಕ್ಕೆ ಇದೇನು ಸುದ್ದಿ ಸುಳ್ಳು ಸುದ್ದಿ. ನಾವು ಯಾರೂ ಅಂತ ತಲೆಯಿಲ್ಲ. ಸಹಕಾರಿ ಇದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಈ ಚುನಾವಣೆಗೆ ನಾವು ಭಾಗವಹಿಸ್ತೀವಿ. ನಮ್ಮ ಜೊತೆ ಜನ ಏನು ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಹುಕ್ಕೇರಿ ತಾಲೂಕಲ್ಲಿ MLA ನಿಲ್ಲಬೇಕು ಮಾಡೋ ಕನಿಷ್ಠ ನಿಲ್ಲ ಯೋಚನೆ ಇಲ್ಲ, ಅಂಥ ವಿಚಾರನೂ ಮಾಡೋದಿಲ್ಲ, ಅಂಥದ್ದು ಏನೂ ಇಲ್ಲ ರೀ. ಇದು ಸುಳ್ಳಿದು. ಹಂಗಾರೆ ರಮೇಶ್ ಕತ್ತಿ ಅವರು ಯಾಕೋ ಸ್ವಲ್ಪ ವೈಮನಸ್ ಇದ್ದಂಗೆ ಕಾಣ್ತದೆ, ಸಿಟ್ಟಾದಂಗೆ ಕಾಣ್ತದೆ. ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ? ನೋಡ್ರಿ, ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ. ಒಳ್ಳೆ ಮನುಷ್ಯ, ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಅದಾರು. ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ, ನಾವು ಯಾರು ಕೆಟ್ಟ ಮಾಡವಲ್ಲ, ಏನು ಮಾಡಿ ತನ್ನ ಪಾಡಿತಾ ಇರ್ತಾರೋ. ಸೊ ನಿಖಿಲ್ ಕತ್ತಿ ಬಗ್ಗೆ ನಮಗೆ 2ನೇ ಮಾತಲ್ಲ, ಅವ್ರ ಬಗ್ಗೆ ನಮಗೆ ಗೌರವ ಐತಿ. ಅವ್ರಿಗೆ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತೆ ಬಯಸ್ತೀನಿ. ಸೊ ಒಳ್ಳೆಯವ್ರದಾರು, ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ನಾನು ಹಾರೈಸ್ತೀನಿ ರೀ. ಸರ್, ಈಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು. ಅದೆಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರಲಿಲ್ಲ. ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ರೀತಿಯ ಒಂದು ವಿದ್ಯುತ್ ಸಂಘ, ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು, ಅದು ಹುಕ್ಕೇರಿಯಲ್ಲಿ ಇರೋದು. ಈಗ ತಮ್ಮ ಅಧಿಕಾರ ಅಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ಗಳನ್ನು ಮಾಡ್ತಾರೆ? ಖಂಡಿತ. ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರ್ಬೋದು, MKD ಕ್ಷೇತ್ರದ ಜನ
ನಿರಂತರ ಜ್ಯೋತಿಗೋಸ್ಕರ ಭಾಳ ಬಯಸ್ತಾ ಇದಾರೆ, ಅಂದ್ರೆ ಅದು ಆಗಬೇಕು ಎಲ್ಲ ಕಡೆ ಅಂತೇಳಿ. ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ, ಜನರ ಆಶೀರ್ವಾದ, ನಾಳೆ ನಮ್ಮ ಪ್ಯಾನೆಲ್ ಗೆದ್ದು ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು. ಮತ್ತು ಇನ್ನೊಂದು ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದರೆ ಡೈರೆಕ್ಟರ್ ಮನೆಗೆ, ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಲಬಾರ್ದು. ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಆಫೀಸ್ ಇರ್ತೈತಿ, ಅಲ್ಲಿ ಆಫೀಸ್ಗೆ ಹೋಗ್ಬೇಕು, ತಮ್ಮ ಅರ್ಜಿ ಕೊಡಬೇಕು, ಕೆಲಸ ಮಾಡಬೇಕು. ಅಂದ್ರೆ ಜನಸಾಮಾನ್ಯರಿಗೆ, ರೈತರಿಗೆ ಯಾವುದೂ ತೊಂದರೆ ಆಗದಂಗೆ ಅಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ಹೋಗಿ ಕಿಸಿ ನಾಳೆ ಬಾ ನಾಡ್ದು ಬಾ ಅಂತ ಇನ್ನೂ ಈ ವ್ಯವಸ್ಥೆನೇ ಇರಬಾರ್ದು. ಆ ಥರ ನಾವು ನಿರಂತರ ಜ್ಯೋತಿ ಮೊದಲನೇ ಪ್ರಯಾರಿಟಿ. ಇನ್ನೂ ಭಾಳ ಅನೇಕ ಯೋಜನೆ ಅದಾವೆ. ಸರ್ಕಾರ ಸತೀಶ್ ಜಾರಕಿಹೊಳಿ ಅವ್ರದಿಂದ ಇನ್ನೂ ಸ್ಕೀಮ್ಗಳು ತರ್ತೀವಿ. ರೈತರಿಗೆ ಒಳ್ಳೇದು ಮಾಡ್ತೀವಿ, ಯಾರಿಗೆ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ ಆ ಸೊಸೈಟಿಯಿಂದ.